ಕರ್ನಾಟಕದಲ್ಲಿ 3 ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಹಾಗೂ ಜಾರ್ಖಂಡ್ ರಾಜ್ಯದಲ್ಲಿ ಇಂಡಿಯಾ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಭರ್ಜರಿ ವಿಜಯದ ಹಿನ್ನೆಲೆಯಲ್ಲಿ ಕಾರವಾರ ಸುಭಾಷ್ ಸರ್ಕಲ್ ಬಳಿ ಕಾಂಗ್ರೆಸ್ಸಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್, ನಗರಸಭೆ ಸದಸ್ಯರಾದ ಮಕ್ಬುಲ್ ಶೇಖ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ್ ಗೌಡ, ಗ್ಯಾರಂಟಿ ಯೋಜನೆ ತಾಲೂಕಾ ಅಧ್ಯಕ್ಷ ರಾಜೇಂದ್ರ ರಾಣೆ, ಜಿಪಿ ನಾಯಕ್, ಮಚ್ಚೇಂದ್ರ ಮಹಾಲೆ ಮುಂತಾದವರು ಉಪಸ್ಥಿತರಿದ್ದರು. ಉಪ್ಪು ಆಹಾರಕ್ಕೆ ರುಚಿಯೇ ಹೌದು. ಹಾಗೆಂದು ಅದನ್ನು ಹೆಚ್ಚಿಗೆ ಬಳಸಿದರೆ ಅದು ಆರೋಗ್ಯಕ್ಕೆ ಹಾನಿಕರವಾಗುತ್ತದೆ. ದೇಹದಲ್ಲಿ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಬೀರುತ್ತವೆ. ಆಹಾರದಲ್ಲಿ ಮಿತವಾದ ಉಪ್ಪನ್ನು ಬಳಸಬೇಕೆಂದು ಶಾಸಕ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ತಿಳಿಸಿದರು. ರವಿವಾರ ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ಅಕ್ಷರ ದಾಸೋಹ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಳಿಯಾಳ, ಜೊಯ್ಡಾ, ದಾಂಡೇಲಿ ತಾಲೂಕುಗಳ ಅಡುಗೆ ಸಿಬ್ಬಂದಿಗಳಿಗೆ ಅಡುಗೆಯಲ್ಲಿ ಉಪ್ಪು ಬಳಕೆ ಹಾಗೂ ಎಸ್ಒಪಿ ಪಾಲನಾ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಅಕ್ಷರ ದಾಸೋಹ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಸಿಬ್ಬಂದಿಗಳು ಮಕ್ಕಳಿಗೆ ಮಾತ್ರ ವಾತ್ಸಲ್ಯವನ್ನ ನೀಡುತ್ತಾ ಕಾರ್ಯನಿರ್ವಹಿಸಬೇಕು. ಶುಚಿರುಚಿಯಾದ ಅಡುಗೆಯ ಜೊತೆಗೆ ಪೋಷಕಾಂಶದ ಅಡುಗೆಯನ್ನ ನೀಡಬೇಕು. ಈ ಅಡುಗೆಗಳಲ್ಲಿ ಆರೋಗ್ಯಕ್ಕೆ ಹಾನಿಕರವಾದ ಪದಾರ್ಥಗಳನ್ನ ಬಳಸೋದು ಕಡಿಮೆ ಮಾಡಬೇಕು ಎಂದರು. ಸರ್ಕಾರ ಆದೇಶ ಪ್ರಕಾರ ವಿಶ್ವ ಕೊಡುವ ಕಾರ್ಯಕ್ರಮ ನಡೀತಾ ಇದೆ. ಈ ತತ್ತಿ ಕೊಡ್ಲಿಕ್ಕೆ ಹೇಳಿದ್ರಲ್ಲ, ತತ್ತಿನೂ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದರೆ ಮುಖ್ಯವಾಗಿ ನಿಮ್ಮಲ್ಲಿ ಜಾಗೃತಿ ಇರಬೇಕು. ನೀವು ಅಡುಗೆ ಮಾಡೋರು, ನಿಮ್ಗೆ ಗೊತ್ತಿರಬೇಕು ಪ್ರತಿಯೊಂದು ಪ್ರಮಾಣ ಎಷ್ಟು ಹಾಕಬೇಕು, ಬಿಸಿ ಪುಡಿ ಎಷ್ಟಿರಬೇಕು, ಉಪ್ಪು ಎಷ್ಟಿರಬೇಕು, ನೀರು ಎಷ್ಟಿರಬೇಕು. ಹೋಗಿ ಸುಖ ಹಾಗೆ ಅಡುಗೆ ಮಾಡೋದ್ರೆ ಸಾಧ್ಯ ಇಲ್ಲ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ನಗರಸಭಾ ಪೌರಾಯುಕ್ತ ರಾಜಾರಾಮ್ ಪವಾರ್, ಹಳಿಯಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ, ಜೊಯ್ಡಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಶೀರ್ ಶೇಖ್, ಹಳಿಯಾಳ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಆರ್, ಜೊಯ್ಡಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭಾರತಿ ಎಂ, ಹಳಿಯಾಳದ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಎಸ್ಎಸ್ ನೂಲಿನ್, ಅಕ್ಷರ ದಾಸೋಹದ ಜೊಯ್ಡಾದ ಸಹಾಯಕ ನಿರ್ದೇಶಕ ಆರ್ಪಿ ಗೌಡ, ಮಿಷನ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ನ ಅಮಿತ್ ಕಾರ್ಣಿ ಮುಂತಾದವರು ಇದ್ದರು. ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ನ ಅಧಿಕಾರಿ ಡಾಕ್ಟರ್ ವೈಷ್ಣವಿ ಭಟ್ ಸ್ವಾಗತಿಸಿದ್ರು. ದಿವ್ಯಾ ವಂದಿಸಿದ್ರು. ಡಾಕ್ಟರ್ ಪ್ರಧಾನ್ ನಿರೂಪಿಸಿದ್ರು. ಮನೆ ಹೋದಾಗ ಯಾವುದೋ ಸಮಸ್ಯೆ ಮಾಡಬಾರ್ದು, ಧೈರ್ಯ ಆಗಬಾರ್ದು, ಅದು ಹೊಟ್ಟೆ ಕಡಿಮೆ ಶುರು ಆಗಬಾರ್ದು, ಅದರ ತಲೆ ದೂರೇ ಶುರು ಆಗಬಾರ್ದು. ಹಾಗಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ವಿಷನ್ ಫಾರ್ ಸಾಮಾಜಿಕ ಅಭಿವೃದ್ಧಿಗೆ ದಿವ್ಯಾ ಕಾಮರಾಜಿಕ್ ಅವರು ಇಲ್ಲಿ ಆಯೋಜಿಸಿದ್ದಾರೆ. ಆಮೇಲೆ ತರಬೇತಿ ಕೂತಿದ್ದಾರೆ. ಅವ್ರು ನನ್ನ ಪಾಪ ಮಾತಾಡಿದ್ದು ಬಂದಿರ್ತಾರೆ. ನಾನೇ ಹೇಳಿದೆ ಬಾಲಿವುಡ್ ಮಾಡ್ತಾರೆ. ನಾನು ವಾಪಸ್ ಹೋಗ್ಬೇಕು, ಅಂಗನವಾಡಿಗೆ ಶಾಲೆಗೆ ಹೋಗ್ತಾ ಇರ್ತಾರೆ. ಸರ್ಕಾರ ಆದೇಶ ಪ್ರಕಾರ ಸಮುದಾಯದ ಅಭಿವೃದ್ಧಿ ಇಲ್ಲದೆ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ. ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ, ಗಟಾರ, ಕಟ್ಟಡ ಅಷ್ಟೇ ಅಲ್ಲ. ಅಭಿವೃದ್ಧಿಯ ಬಗ್ಗೆ ಮಾತನಾಡುವಾಗ ಮೊದಲು ಜನರ ಆದ್ಯತೆಯ ಬಗ್ಗೆ ಮಾತನಾಡಬೇಕು. ಜನಸಮುದಾಯದ ಆದ್ಯತೆಯ ಸಂಗತಿಯೇ ನಿಜವಾದ ಅಭಿವೃದ್ಧಿಯಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಅಕಾಡೆಮಿಯ ನಿರ್ದೇಶಕ, ಅಭಿವೃದ್ಧಿ ಚಿಂತಕ ಡಾಕ್ಟರ್ ಎಂ ಚಂದ್ರಪೂಜಾರಿ ನುಡಿದರು. ದಾಂಡೇಲಿಯ ಹಾರ್ನ್ಬಿಲ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಎಂಬ ಜಿಲ್ಲಾ ಮಟ್ಟದ ಸಮಾವೇಶದಲ್ಲಿ ಅಭಿವೃದ್ಧಿ ಚಿಂತನೆ ಮಂಡಿಸಿ ಮಾತನಾಡುತ್ತಿದ್ದ ಅವರು, ಇಂದು ಯಾವ ಸ್ಥಳದಲ್ಲಿಯೂ ಉದ್ಯೋಗದ ಭದ್ರತೆ ಇಲ್ಲ. ಉದ್ಯೋಗ ಸೃಷ್ಟಿಗೆ ಸರ್ಕಾರದ ಪ್ರಮುಖ ಆದ್ಯತೆಯಾಗಬೇಕು. ಅಭಿವೃದ್ಧಿ ನೀತಿ ಉದ್ಯೋಗದ ಪರವಾಗಿರಬೇಕು. ಒಂದು ದೇಶ ಒಂದು ಚುನಾವಣೆಯ ಬಗ್ಗೆ ಮಾತನಾಡುವಾಗ ಒಂದು ಉದ್ಯೋಗದ ಬಗ್ಗೆಯೂ ಮಾತನಾಡಬೇಕು ಎಂದರು. ನಾವ್ಯಾಕೆ ಒಂದು ಆರೋಗ್ಯ, ಒಂದು ಶಿಕ್ಷಣ, ಒಂದು ಭೂಮಿ, ಒಂದು ಮನೆ ಹೀಗೆ ಸಮತ್ವದ ಬಗ್ಗೆ ಮಾತನಾಡುವುದಿಲ್ಲ ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದ್ರು. ರಾಜ್ಯದ ಉತ್ಪನ್ನಕ್ಕೆ ಕೊಡುಗೆ ಕೊಡುವಂತಹ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇದೆ. ಯಾಕೆ ಸ್ವಲ್ಪ ನಾವು ಈ ಅಭಿವೃದ್ಧಿ ಅಂತ ಮಾತಾಡುವಾಗ ಅವರ ಜೊತೆಗೆ ಪೈಪೋಟಿ ಮಾಡಲಿಕ್ಕೆಲ್ಲ ಹೇಳೋದು, ಇಲ್ಲಿರುವಂತಹ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ, ಅಭಿವೃದ್ಧಿಯ ಪ್ರಯೋಜನ ಜನರಿಗೆ ತಲುಪ್ತಾ ಇಲ್ಲ ಅನ್ನೋದನ್ನ ನಾನು
ಹೇಳಲಿಕ್ಕೆ ಬಯಸ್ತದೆ. ಈ ಅಂಕಿಅಂಶಗಳನ್ನು ಗಮನಿಸಿ ಬೆಲೆಗಳ ಆಧಾರದಲ್ಲಿ ಉತ್ತರಾಖಂಡದ ಕೊಡುಗೆ ರಾಜ್ಯದ GDPಗೆ 35,096 ಕೋಟಿಗಳು, ಅಂದರೆ ಹೆಚ್ಚು ಕಡಿಮೆ 35,100 ಕೋಟಿ ರೂಪಾಯಿ ಉತ್ತರಾಖಂಡ ಜಿಲ್ಲೆಯಿಂದ ರಾಜ್ಯದ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ, ಈ ಸಮಾವೇಶ ನಿಜಕ್ಕೂ ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಒಂದು ಕಣ್ತೆರೆಸುವಂತಹ ಸಮಾವೇಶವಾಗಿದ್ದು, ಸಮಾವೇಶದಲ್ಲಿ ಅಭಿವೃದ್ಧಿ ವಿಚಾರವಾಗಿ ಬಿಡುಗಡೆಯಾದ ಕೈಪಿಡಿ ಹಾಗೂ ಇನ್ನಿತರೆ ಚರ್ಚಿತ ಸಂಗತಿಗಳ ಪ್ರಸ್ತಾವನೆಯನ್ನ ನನಗೆ ಸಲ್ಲಿಸಿದ್ರೆ ಸರ್ಕಾರದ ಜೊತೆ ಚರ್ಚಿಸೋದಾಗಿ ತಿಳಿಸಿದ್ರು. ಉತ್ತರ ಕನ್ನಡ ಜಿಲ್ಲೆ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಅಭಿವೃದ್ಧಿಯಾಗ್ತಿದೆ. ಈಗಲೂ ಕೂಡ ಅಭಿವೃದ್ಧಿಯ ಕೆಲಸಗಳು ನಡೆಯುತ್ತಿವೆ. ಕೃಷಿ, ಕೈಗಾರಿಕೆ, ಮೀನುಗಾರಿಕೆ, ಪ್ರವಾಸೋದ್ಯಮ ಸೇರಿದಂತೆ ಈ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಇನ್ನಷ್ಟು ಪ್ರಗತಿ ಸಾಧಿಸಬೇಕಿದೆ. ಪರಿಸರ ಪೂರಕ ಉದ್ಯಮ ಹಾಗೂ ಉದ್ಯೋಗಗಳ ಕುರಿತಂತೆ ಚಿಂತನೆಯನ್ನ ನಡೆಸಬೇಕಿದೆ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವತ್ತೂ ಜನರ ಜೊತೆ ಇರ್ತೇನೆ. ಅಭಿವೃದ್ಧಿ ವಿಷಯ ಬಂದಾಗ ನಾನು ಎಚ್ಚರವಾಗಿರ್ತೇನೆ. ಇಡೀ ಜಿಲ್ಲೆಯ ಜನರು, ಚಿಂತಕರು, ಬರಹಗಾರರು, ಹೋರಾಟಗಾರರು ಭಾಗವಹಿಸಿರುವ ಈ ಜಿಲ್ಲಾ ಸಮಾವೇಶ ನಿಜಕ್ಕೂ ಕೂಡ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಹೊಸ ಚಿಂತನೆಯನ್ನ ಹುಟ್ಟುಹಾಕಲಿದೆ ಎಂದರು. ಇನ್ನು ಸಾಮಾಜಿಕ ಚಿಂತಕ ಮೀನಾಕ್ಷಿ ಸುಂದರಂ ಮಾತನಾಡಿ, ಕರಾವಳಿ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಉತ್ತರ ಕನ್ನಡ ಸಾಕಷ್ಟು ಹಿಂದುಳಿದಿದೆ. ಈ ಜಿಲ್ಲೆಯಲ್ಲಿರುವ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಆರ್ಥಿಕ ದಾಖಲೆಯ ಪ್ರಕಾರ 1,28,000 ಜನರಿಗೆ ಈ ಜಿಲ್ಲೆಯಲ್ಲಿ ಸ್ವಂತ ಮನೆಗಳೇ ಇಲ್ಲ. 6,000 ಜನ ಹುಲ್ಲಿನ ಮನೆಯಲ್ಲಿದ್ರೆ 8,000 ಜನ ಪ್ಲಾಸ್ಟಿಕ್ ಹೊದಿಕೆಯ ಮನೆಯಲ್ಲಿದ್ದಾರೆ. ಸುಮಾರು 80,000ದಷ್ಟು ಕುಟುಂಬ ಇನ್ನು ಮಣ್ಣಿನ ಮನೆಯಲ್ಲಿದೆ. ಈ ಜಿಲ್ಲೆಯ ಪರಿಸರ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಸಾಮಾಜಿಕ ಗಟ್ಟಿತನವನ್ನ ಸಮರ್ಪಕವಾಗಿ ಬಳಸಿಕೊಂಡು ಅದರ ಲಾಭವನ್ನ ಪಡೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ. ಆದರೆ ಅತ್ಯಂತ ಹೆಚ್ಚು ಆರ್ಥಿಕ ನೆರವನ್ನ ರಾಜ್ಯದ ಬೊಕ್ಕಸಕ್ಕೆ ನೀಡುತ್ತಿರುವ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದಿಂದ ಸಹಕಾರವನ್ನ ಪಡೆಯುವಲ್ಲಿ ಅಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣಲು ಸಾಧ್ಯವಾಗ್ತಿಲ್ಲ. ಇದು ಜನಸಮುದಾಯದ ಧ್ವನಿಯಾಗಿ, ಚಳುವಳಿಯಾಗಿ ಸರ್ಕಾರವನ್ನ ತಲುಪಬೇಕಿದೆ ಎಂದರು. ಸಹಕಾರಿ ಧುರೀಣ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ, ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯಗಳಿಲ್ಲ, ಐಟಿ ಕಾಲೇಜುಗಳಿಲ್ಲ, ಬಹುವ್ಯವಸ್ಥೆಯ ಆಸ್ಪತ್ರೆಗಳಿಲ್ಲ, ರೈಲ್ವೆ ಸಂಪರ್ಕಗಳು ಕೂಡ ಸಮರ್ಪಕವಾಗಿಲ್ಲ, ಎಲ್ಲಾ ಸಂಪರ್ಕ ರಸ್ತೆಗಳು ಕೆಟ್ಟು ಹೋಗಿವೆ. ಇಂತಹ ಹಲವಾರು ಇಲ್ಲಗಳನ್ನ ಹೋಗಲಾಡಿಸಲು ಹೋರಾಟದ ಮಾರ್ಗವೊಂದೇ ದಾರಿಯಾಗಿದೆ ಎಂದರು. ಕರ್ನಾಟಕದ 6 ಜಿಲ್ಲೆಗಳಲ್ಲಿ 6 ಮೆಡಿಕಲ್ ಕಾಲೇಜ್ ಮಂಜೂರಿ ಅಂತ ನಮ್ಮ ಜಿಲ್ಲೆ ಹೆಸರೇ ಇಲ್ಲ. ಕಡೆಗೆ ಏನ್ ಮಾಡಿದ್ರು, ನಾವು ಸಂಘಟನೆಯನ್ನು ಒಟ್ಟು ಮಾಡಿದ್ರು, ಹೋರಾಟ ನಾವು ಮಾಡಬೇಕಾಯಿತು. ಆ ಹೋರಾಟದ ಪರವಾಗಿ ಮತ್ತೆ ಮೆಡಿಕಲ್ ಕಾಲೇಜ್ ಬಂದಿದೆ ಅಂತ ಈ ಸಮಯದಲ್ಲಿ ನಿಮಗೆ ಹೇಳಬೇಕು. ಯಾವುದೇ ಬೇಡಿಕೆ ನಮಗೆ ಅವಶ್ಯ ಬೇಕು ಅಂತ ಹೇಳಿದ್ರೆ, ಎಲ್ಲರಿಗೂ ಬೇಕು ಅಂತ ಹೇಳಿದ್ರೆ ಹೋರಾಟನೇ ದಾರಿ ಹೊರತು ಏನು ಯಾವುದೇ ಹಂತದಲ್ಲಿ ಅರ್ಜಿ ಹಾಕದೆ ಹೋದ್ರೆ ಅಥವಾ ಮತ್ತೇನು ಮಾಡಿದ್ರೆ ಏನು ಸಕ್ಸಸ್ ಆಗುದಿಲ್ಲ. ಬರೀ ನಾವೇನ್ ಮಾಡ್ಬೇಕು ಹೇಳಿದ್ರೆ ಹೋರಾಟಕ್ಕೇನೆ ಇಳಿಬೇಕು, ಅವಾಗ ಮಾತ್ರ ಜಯ ಸಿಗುತ್ತೆ. ಇದು ನಾನು ಕಂಡಿದ್ದೇನೆ. ನಮ್ಗೆ ಆದದ್ದು ನಾವು ಕಂಡಿದ್ದೇವೆ, ನಮ್ಗೆ ಅದು ಸಿಕ್ಕಿ. ಸೊ ಹೀಗೆ ಇನ್ನು ಕರಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೇನು ಬೇಕು ಅನ್ನೋ ಬಗ್ಗೆ ಬಹಳಷ್ಟು ಉದಾಹರಣೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೆ ರೈಲ್ವೆ ಬಗ್ಗೆ ಹೇಳ್ತೇನೆ. ರೈಲ್ವೆ ಅಂದ್ರೆ ಬಹಳ ಕಡಿಮೆ ಖರ್ಚಿನಲ್ಲಿ ಸಾರಿಗೆ ವ್ಯವಸ್ಥೆ, ಕಡಿಮೆ ಬಸ್ ಟಿಕೆಟ್ ಕಡಿಮೆ. ಆದ್ರೆ ಇನ್ನೇನಾಗಿದೆ, ನಮಗೆ ವರ್ಷ 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಬಹಳಷ್ಟು ವರ್ಷಗಳಾಗಿವೆ ಅಂತ ಹುದ್ದೆಗೆ ಕರೆಯಲಿಲ್ಲ. ಈ ಸಂದರ್ಭದಲ್ಲಿ ದಾಂಡೇಲಿ ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ, ಸ್ಕಾಡ್ವೇಸ್ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ವೆಂಕಟೇಶ್ ನಾಯ್ಕ್,
ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ್, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರಾದ ಪ್ರೇಮಾನಂದ್ ವೆಳೀಪ್, ಶಾಂತಾರಾಮ್ ನಾಯಕ್, ತಿಲಕ್ ಗೌಡ, ಬೆನೆಟ್ ಸಿದ್ದಿ, ಜಯಶ್ರೀ ಹಿರೇಕರ್, ಎಂಎ ಖತೀಬ್, ಜಾನ್ ಬೀಡಿಕರ್ ಮುಂತಾದವರು ಜಿಲ್ಲೆಯಲ್ಲಿ ಆಗಬೇಕಾಗಿರುವ ಕೃಷಿ, ಕೈಗಾರಿಕೆ, ಪ್ರವಾಸೋದ್ಯಮ, ಬುಡಕಟ್ಟುಗಳ ಸಮಸ್ಯೆ, ಸಾಂಸ್ಕೃತಿಕ ಸಮಸ್ಯೆ, ಅಕ್ರಮ ಸಕ್ರಮ, ಭೂಮಿ ವಿಚಾರ, ರೈಲ್ವೆ, ನಿರುದ್ಯೋಗ, ಪರಿಸರ ಪೂರಕ ಉದ್ಯಮಗಳು ಹಾಗೂ ಇನ್ನಿತರ ವಿಚಾರಗಳ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಸಮಾವೇಶ ಸಂಘಟನೆಯ ಗೌರವಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಸಮಾವೇಶದಲ್ಲಿ ಹೊರತಂದಿರುವ ಜನತೆಯ ಕೈಪಿಡಿಯನ್ನ ಇಲ್ಲಿ ಆಗಿರುವ ಚರ್ಚೆಗಳನ್ನು ಒಳಗೊಂಡು ಮತ್ತಷ್ಟು ವಿಸ್ತರಿಸಿ ಅದನ್ನ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಹಾಗೂ ಈ ಕೈಪಿಡಿಯಲ್ಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಕುರಿತಂತೆ ಸಂಗತಿಗಳಿದ್ದು ಅದರ ಅನುಷ್ಠಾನಕ್ಕೆ ಒತ್ತಾಯಿಸಲಾಗುವುದು. ಸಾಧ್ಯವಾದರೆ ಬೆಳಗಾವಿ ಅಧಿವೇಶನ ಅಥವಾ ಸರ್ಕಾರದ ಇನ್ಯಾವುದೇ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿಶೇಷ ಪ್ಯಾಕೇಜ್ ನೀಡಲು ಒತ್ತಾಯಿಸಲಾಗುವುದು ಎಂದರು. ಈ ಕೈಪಿಡಿಯನ್ನು ಸರ್ಕಾರಕ್ಕೆ ತಲುಪಿಸಿ ಮುಂದೆ ಬರುವ ಬೆಳಗಾವಿಯ ಅಧಿವೇಶನದಲ್ಲಿ ಸಾಧ್ಯ ಆದರೆ ಆದಷ್ಟು ಬೇಗ ಬೆಳಗಾವಿ ಅಧಿವೇಶನದಲ್ಲಿ, ಅದಲ್ಲದೆ ಇದ್ದರೆ ಮತ್ತೊಂದು ದಿನ ಈ ಜಿಲ್ಲೆಗೆ ಸಮಗ್ರ ಅಭಿವೃದ್ಧಿಯನ್ನ ಇಟ್ಟುಕೊಂಡು ಇಂತಹದೊಂದು ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣವನ್ನು ದಾಖಲಿಸಿ ವಿಶೇಷವಾದ ಪ್ಯಾಕೇಜ್ ಅನ್ನು ನೀಡುವ ಮೂಲಕ ಈ ಆದ್ಯತೆಯ ಮೇರೆಗೆ ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಳಬೇಕು ಅನ್ನುವ ಒತ್ತಾಯವನ್ನು ಕೂಡ ನಾವು ಸರ್ಕಾರದ ಮೇಲೆ ಮಾಡಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ. ಈ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಾರರಿದ್ದಾರೆ. ಒಂದು ಹಂತದಲ್ಲಿ ನೋಡಿದ್ರೆ ಹೋರಾಟದ ಸಂಗತಿಗಳು ಬೇರೆ ಬೇರೆಯಾಗಿ, ಹೋರಾಟಗಾರರ ವಿಚಾರಗಳು, ಪದ್ಧತಿಗಳು, ಸಿದ್ಧಾಂತಗಳು ಬೇರೆ ಬೇರೆಯಾಗಿ ಹರಿದು ಹಂಚಿ ಹೋಗಿವೆ. ಅವೆಲ್ಲವನ್ನು ಒಟ್ಟುಗೂಡಿಸಿಕೊಂಡು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವೆಲ್ಲರೂ ಹೋರಾಡೋಣ ಎನ್ನುವ ಮಾತಿನೊಂದಿಗೆ ವೇದಿಕೆಯಲ್ಲಿ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಪೌರಾಯುಕ್ತ ರಾಜಾರಾಮ್ ಪವಾರ್, ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ, ನಗರಸಭಾ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್, ಆಸಿಫ್ ಮುಜಾವರ್, ಅನಿಲ್ ನಾಯ್ಕರ್, ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಶಿರ್ಸಿ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಟಿಎಸ್ ಬಾಲಮಣಿ, ಕಾರ್ಮಿಕ ಮುಖಂಡ ಭವರ್ ಸಿಂಗ್, ಸಿಆರ್ ಶಾನ್ಬಾಗ್ ಮುಂತಾದವರು ಇದ್ದರು. ಸಮಾವೇಶ ಸ್ವಾಗತ ಸಮಿತಿಯ ಅಧ್ಯಕ್ಷೆ ಯಮುನಾ ಗಾಂವ್ಕರ್ ಸ್ವಾಗತಿಸಿ ಜನತೆಯ ಕೈಪಿಡಿಯ ಬಗ್ಗೆ ಮುನ್ನೋಟದ ಮಾತುಗಳನ್ನಾಡಿದ್ರು. ರತ್ನದೀಪ್ ಎನ್ಎಂ ನಿರೂಪಿಸಿದ್ರು. ಸಲೀಂ ಸೈಯದ್ ವಂದಿಸಿದ್ರು. ಡಿ ಸ್ಯಾಮ್ಸನ್, ಗಣೇಶ್ ರಾಠೋಡ್ ಮುಂತಾದವರು ಸಹಕರಿಸಿದ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್,
ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.